ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 5 ದಿನಗಳ ವಿದೇಶಿ ಪ್ರವಾಸಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಭಾರತಕ್ಕೆ ಭರಪೂರ ಕೊಡುಗೆಗಳನ್ನು ತರ್ತಾ ಇದ್ದಾರೆ. ಅರಬ್ ದೇಶದಿಂದ 5 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಗೆ ಈಗಾಗಲೇ ಒಪ್ಪಿಗೆಯನ್ನು ಪಡ್ಕೊಂಡಿರುವಂತಹ ಪ್ರಧಾನಮಂತ್ರಿಯವರು ಇವತ್ತು ಸ್ವೀಡನ್, ನಾರ್ವೆ ದೇಶಗಳ ಜೊತೆಗೂ ಕೂಡ ಭರ್ಜರಿ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಪಂಚರಾಷ್ಟ್ರಗಳ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ನಾರ್ವೆ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರ ಜೊತೆಗೆ ಪ್ರಧಾನಿ ಮೋದಿ ಅವರು ಸಭೆ ನಡೆಸಿದರು. ಉಭಯ ದೇಶಗಳ ಸಂಬಂಧದ ಕುರಿತು ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆದಿದೆ. ಇನ್ನು ನಾಳೆ ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿಯವರು ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾರ್ವೆ ಸರ್ಕಾರ ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಾರ್ವೆ ದೇಶದ ಅತ್ಯುನ್ನತ ಗೌರವವಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಮೆರಿಟ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಗಿದೆ. ಇದಕ್ಕೂ ಮೊದಲು ಸ್ವೀಡನ್ ದೇಶದ ಅತ್ಯುನ್ನತ ಪುರಸ್ಕಾರಕ್ಕೂ ಕೂಡ ಪ್ರಧಾನಿ ಮೋದಿಯವರು ಭಾಜನರಾದರು. ಅಂದಹಾಗೆ ನಾರ್ವೆ ದೇಶದ ಭೇಟಿಗೂ ಮೊದಲು ಪ್ರಧಾನಿ ಮೋದಿಯವರು ಸ್ವೀಡನ್ ಜೊತೆಗೆ 5 ಮಹತ್ವದ ಒಡಂಬಡಿಕೆಗಳಿಗೆ ಸಹಿ ಹಾಕಿದರು. ಒಂದು, ಜಂಟಿ ನಾವೀನ್ಯತೆಗೆ ಪಾಲುದಾರಿಕೆಯನ್ನು ಹೊಂದುವಂಥದ್ದು. ಭಾರತ ಮತ್ತು ಸ್ವೀಡನ್ ಭೇಟಿಯ ಸಮಯದಲ್ಲಿ ಭಾರತ ಸ್ವೀಡನ್ ಜಂಟಿ ನಾವೀನ್ಯತೆ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಿವೆ. ಎರಡೂ ದೇಶಗಳು ವರ್ಚುವಲ್ ಆಗಿ ಭಾರತ ಸ್ವೀಡನ್ ಜಂಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸುವುದರ ಕಡೆಗೆ ಮುಂದಾಗಲಿವೆ. ಇನ್ನು AI ಮತ್ತು ತಂತ್ರಜ್ಞಾನದ ಒಪ್ಪಂದಕ್ಕೂ ಕೂಡ ಸಹಿ ಹಾಕಲಾಗಿದೆ. ಭಾರತ ಸ್ವೀಡನ್ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯ ಕಾರಿಡಾರ್ ಅನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವಂತಹ ನಿರ್ಧಾರಕ್ಕೆ ಬಂದಿವೆ. ಕೈಗಾರಿಕೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲೂ ಕೂಡ AI ಪಾಲುದಾರಿಕೆ ಇರಲಿದೆ. ಹಾಗೆಯೇ 3ನೇದು, ಭಾರತ ಮತ್ತು ಸ್ವೀಡನ್ ಮುಂದಿನ 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ ಒಪ್ಪಂದವನ್ನು ಮಾಡಿಕೊಂಡಿವೆ. ಇದರಿಂದಾಗಿ ಭಾರತದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬಲ ಸಿಗಲಿದೆ. ಭಾರತ ಮತ್ತು ಸ್ವೀಡನ್ ನಡುವೆ SME ಹಾಗೂ ನವೋದ್ಯಮ ವೇದಿಕೆಯನ್ನು ಅಭಿವೃದ್ಧಿಪಡಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿವೆ. ವಿಶೇಷವಾಗಿ ಯುವಜನರಿಗೆ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿಸುವುದಕ್ಕಾಗಿ ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಒತ್ತು ಸಿಗುವಂತಹ ನಿರೀಕ್ಷೆ ಇದೆ. ಇನ್ನು ಭಾರತ ಹಾಗೂ ಸ್ವೀಡನ್ ನಡುವೆ ಟ್ಯಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಿವೆ. ಇದರಿಂದ ಎರಡೂ ದೇಶಗಳ ನಡುವೆ ಸಾಂಸ್ಕೃತಿಕ ಸಂಬಂಧಗಳು ಬಲಗೊಳ್ಳಲಿವೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜೈಲಿನ ಒಳಗೆ ಕುಟುಂಬಸ್ಥರ ಭೇಟಿಗೆ ಕೊಲೆ ಆರೋಪಿ ದರ್ಶನ್ಗೆ ಅವಕಾಶ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾದ ಬಳಿಕ ತನ್ನ ಪತ್ನಿ, ಮಗ ಜೈಲಿನ ಒಳಗೆ ಬರಲು ಭೇಟಿಯಾಗೋದಕ್ಕೆ ಅವಕಾಶ ನೀಡಿ ಅಂತ ಜೈಲಧಿಕಾರಿಯವರಿಗೆ ದರ್ಶನ್ ಅವರು ಪತ್ರ ಬರೆದಿದ್ರು. ಪತ್ನಿ ವಿಜಯಲಕ್ಷ್ಮಿ ಕೂಡ ಜೈಲು DG ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು. ಅದರಂತೆ ನಾಳೆ ಜೈಲು ಭೇಟಿಗೆ ಅವಕಾಶ ಸಿಕ್ಕಿದೆ. ಜೈಲು ಅಧಿಕಾರಿಗಳ ಅನುಮತಿಯ ಆಧಾರದಲ್ಲಿ ನಾಳೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತನ್ನ ಕುಟುಂಬದ 5 ಸದಸ್ಯರನ್ನ ದರ್ಶನ್ ಭೇಟಿಯಾಗಲಿದ್ದಾರೆ. 30 ನಿಮಿಷಗಳ ಕಾಲ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿದೆ. ಈ ವೇಳೆ ಕುಟುಂಬಸ್ಥರು ಹಣ್ಣು, ಮನೆ ಆಹಾರ ಕೊಂಡೊಯ್ಯಬಹುದಾಗಿದೆ. ಈ ವೇಳೆ ಖುದ್ದು ಜೈಲು DG ಅಲೋಕ್ ಕುಮಾರ್ ಕೂಡ ನಿಗಾ ವಹಿಸಲಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೇ ಕಾಂಗ್ರೆಸ್ನ ಯುವ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದಿದೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಹೊಡೆದಾಟವಾಗಿದೆ. ಈ ವೇಳೆ ಅಧ್ಯಕ್ಷ ಮಂಜುನಾಥ್ ಗೌಡ ಕೂಡ ಸ್ಥಳದಲ್ಲೇ ಇದ್ದರು. ಕೆಲ ಪದಾಧಿಕಾರಿಗಳಿಗೆ ಕೊಟ್ಟಿದ್ದಕ್ಕೆ ದೀಪಿಕಾ ರೆಡ್ಡಿ ಬಣದಿಂದ ಆಕ್ರೋಶ ವ್ಯಕ್ತವಾಗಿದೆ. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ HS ಮಂಜುನಾಥ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತೆ ದೀಪಿಕಾ ರೆಡ್ಡಿ ಸಿಡಿದೆದ್ದಿದ್ದಾರೆ. ಹುದ್ದೆ ತಡೆ ಹಿಡಿದಿದ್ದಕ್ಕೆ ಮಂಜುನಾಥ್ ವಿರುದ್ಧ ದೀಪಿಕಾ ರೆಡ್ಡಿ ಗರಂ ಆಗಿದ್ದಾರೆ. ಸ್ತ್ರೀ ದ್ವೇಷದ ಪಿತೂರಿಗೆ ಮೌನವಾಗುವುದಿಲ್ಲ, ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ HS ಮಂಜುನಾಥ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಬಹುಕೋಟಿ ವಂಚನೆ ಆರೋಪಿ ಶಿವಾನಂದ ನೀಲಣ್ಣವರನ್ನ ಕೋರ್ಟ್ 10 ದಿನಗಳ ಕಾಲ CID ಕಸ್ಟಡಿಗೆ ನೀಡಿದೆ. ಹೀಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಯನ್ನು ಬೆಳಗಾವಿಯಿಂದ ಬೆಂಗಳೂರಿಗೆ ಕರೆತರಲಾಗಿದೆ. 35,000 ಜನರು ಹಣವನ್ನು ಠೇವಣಿ ಇಟ್ಟಿದ್ದಾರೆ. ಟ್ರಯಲ್ ನಡೆದು ಸತ್ಯಾಂಶ ಬರುತ್ತೆ ಅಂತ ಶಿವಾನಂದ್ ಪರ ವಕೀಲರು ಹೇಳಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ 2ನೇ ದಿನ ವಚನಾನಂದ ಸ್ವಾಮೀಜಿ ವಿಚಾರಣೆ ನಡೆಸಲಾಗಿದೆ. ನಿನ್ನೆ ವಿಚಾರಣೆ ನಡೆಸಿದ್ದಂತಹ ಹರಿಹರ ಗ್ರಾಮೀಣ ಪೊಲೀಸರು ನಾಳೆಯೂ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ದಾರೆ. ಅದರಂತೆ ಇಂದು ವಿಚಾರಣೆಗೆ ಹಾಜರಾದಂತಹ ಸ್ವಾಮೀಜಿಯವರನ್ನ PSI ಮಂಜುಳಾ ಹಾಗೂ CPI ಸುರೇಶ್ ಸಘ್ರಿ ವಿಚಾರಣೆಗೆ ಒಳಪಡಿಸಿದರು. ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯ ಬಯಲುಸೀಮೆ ಭಾಗದ ರೈತರ ದಶಕದ ಕನಸು ನನಸಾಗಿದೆ. ಬರಪೀಡಿತ ಕಡೂರು ತಾಲೂಕಿನ 118 ಕೆರೆಗಳಿಗೆ ಭದ್ರಾ ನದಿ ನೀರು ಹರಿಸುವ ಪ್ರಕ್ರಿಯೆ ಯಶಸ್ವಿಯಾಗಿದೆ. ಇದಕ್ಕಾಗಿ ಸತತ 9 ವರ್ಷಗಳಿಂದ ಕಾಮಗಾರಿ ನಡೆಸಲಾಗಿತ್ತು. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕ ದೀಪಕ್ ಸಿಂಗ್ಲಾ ಅವರನ್ನ ಇಡಿ ಬಂಧಿಸಿದೆ.
ಬ್ಯಾಂಕ್ಗೆ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ ಆಮ್ ಆದ್ಮಿ ಪಕ್ಷದ ನಾಯಕ ದೀಪಕ್ ಸಿಂಗ್ಲಾ ಅವರ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿತ್ತು. ಸಂಜೆ ವೇಳೆಗೆ ದೀಪಕ್ ಸಿಂಗ್ಲಾರನ್ನ ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಗೆ ನಡೆಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಭರವಸೆಗಳನ್ನು ಈಡೇರಿಸಲು ಬಿಜೆಪಿ ಸರ್ಕಾರ ಅನುಮೋದನೆ ನೀಡಿದೆ. ಜೂನ್ 1ರಿಂದ ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿಯ ಸಹಾಯಧನ ಅವರ ಖಾತೆಗಳಿಗೆ ಜಮೆಯಾಗಲಿದೆ. ಅಂದಿನಿಂದಲೇ ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ ಕೂಡ ಜಾರಿಗೆ ಬರಲಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯ ಬಂಧನವಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿರುವ ರೇಣುಕೈ ಕೆಮಿಸ್ಟ್ರಿ ಕ್ಲಾಸಸ್ ಸ್ಥಾಪಕ ಶಿವರಾಜ್ ರಘುನಾಥ್ ಮೋಟೆಗಾಂವ್ಕರ್ ಎಂಬಾತನನ್ನ ಸಿಬಿಐ ಬಂಧಿಸಿದೆ. ನೀಟ್ ಕೋಚಿಂಗ್ ಸೆಂಟರ್ ಸ್ಥಾಪಕನಾಗಿರುವ ಈತ ರಸಾಯನಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಹಂಚಿದ್ದ. ಕೆಲ ದಿನಗಳಿಂದ ತಣ್ಣಗಾಗಿದ್ದ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷ ಮತ್ತೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಇದೇ ವಾರ ಇರಾನ್ ಮೇಲೆ ದಾಳಿ ಪುನರಾರಂಭಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ ಸಿದ್ಧತೆ ಮಾಡಿಕೊಂಡಿವೆಯಂತೆ. ಈ ಮಧ್ಯೆ ಜರ್ಮನಿಯ ನೆಲಗಳಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮದ್ದುಗುಂಡುಗಳನ್ನು ಟೆಲ್ ಅವೀವ್ಗೆ ತಂದು ಇಳಿಸಲಾಗಿದೆ ಅಂತ ಹೇಳಲಾಗಿದೆ. ಮಧ್ಯಪ್ರಾಚ್ಯದ ಉದ್ವಿಗ್ನತೆ ಮಧ್ಯೆ ಪಾಕಿಸ್ತಾನ ಸೌದಿ ಅರೇಬಿಯಾಗೆ 8,000 ಸೈನಿಕರನ್ನ ಕಳುಹಿಸಿಕೊಟ್ಟಿದೆ. ಜೊತೆಗೆ ಒಂದು ಯುದ್ಧ ವಿಮಾನ ಸ್ಕ್ವಾಡ್ರನ್ ಹಾಗೂ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕಳಿಸಿದೆ. ಈ ನಿಯೋಜನೆಯಲ್ಲಿನ ಪಾಕಿಸ್ತಾನಿ ಸಿಬ್ಬಂದಿ ನಿರ್ವಹಣಾ ವೆಚ್ಚವನ್ನು ಸೌದಿ ಅರೇಬಿಯಾ ಸರ್ಕಾರವೇ ಭರಿಸಲಿದೆ. ರಷ್ಯಾದ ಕಚ್ಚಾ ತೈಲದ ಮೇಲಿದ್ದ ನಿರ್ಬಂಧಗಳ ವಿನಾಯಿತಿ ವಿಸ್ತರಣೆಗೆ ಅಮೆರಿಕ ನಿರಾಕರಿಸಿದೆ. ಹಾರ್ಮುಜ್ ಜಲಸಂಧಿ ಸಂಘರ್ಷದ ನಂತರ ಭಾರತ ಸೇರಿ ಹಲವು ದೇಶಗಳಿಗೆ ರಷ್ಯಾದಿಂದ ತೈಲ ಖರೀದಿಗೆ 1 ತಿಂಗಳ ವಿನಾಯಿತಿಯನ್ನು ನೀಡಲಾಗಿತ್ತು. ಆದ್ರೀಗ ವಿನಾಯಿತಿ ಕೊನೆಗೊಂಡಿದೆ. ಇನ್ನು ತೈಲ ವಿನಾಯಿತಿ ತೆರವಿಗೆ ಅಮೆರಿಕ ಒಪ್ಪಿದೆ ಅಂತ ಇರಾನ್ ಹೇಳಿಕೊಂಡಿದೆ. ಆದರೆ ಅಮೆರಿಕ ಇದನ್ನು ದೃಢಪಡಿಸಿಲ್ಲ. ರಷ್ಯಾದಲ್ಲಿ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಭಾರತೀಯ ಮೂಲದ ಯುವಕ ಮೃತಪಟ್ಟಿದ್ದಾನೆ. ಒಡಿಶಾದ ಗಂಜಾಮ್ ಮೂಲದ ರಾಮಯ್ಯ ಮೃತ ವ್ಯಕ್ತಿ. ಉದ್ಯೋಗ ಹುಡುಕಿಕೊಂಡು ಕಳೆದ ತಿಂಗಳಷ್ಟೇ ರಷ್ಯಾದ ಮಾಸ್ಕೋಗೆ ಹೋಗಿದ್ದರು. ಮಾಸ್ಕೋದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ ರಾಮಯ್ಯ ಮೃತಪಟ್ಟಿದ್ದಾರೆ. ಅಮೆರಿಕದ ಮೌಂಟೇನ್ ಹೋಮ್ ಏರ್ಫೋರ್ಸ್ ಬೇಸ್ನಲ್ಲಿ ವೈಮಾನಿಕ ಪ್ರದರ್ಶನದ ವೇಳೆ ಅನಾಹುತವೊಂದು ಸಂಭವಿಸಿದೆ. EA-18 ಫೈಟರ್ ಜೆಟ್ಗಳ ನಡುವೆ ಡಿಕ್ಕಿಯಾಗಿದ್ದು 2 ಜೆಟ್ಗಳು ಪತನಗೊಂಡಿವೆ. ಅದೃಷ್ಟವಶಾತ್ ಜೆಟ್ನಲ್ಲಿದ್ದ 4 ಪ್ಯಾರಾಚೂಟ್ ಮೂಲಕ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ನೆಬ್ರಾಸ್ಕಾದಲ್ಲಿ ಕಂಡು ಕೇಳರಿಯದ ಭೀಕರ ಸುಂಟರಗಾಳಿ ಬೀಸಿದೆ. ರೌದ್ರ ರೂಪ ಪಡೆದು ಬೀಸಿರುವಂತಹ ಬಿರುಗಾಳಿ ಇಡೀ ಊರುಗಳನ್ನೇ ನಾಮಾವಶೇಷ ಮಾಡಿಬಿಟ್ಟಿದೆ. ಸುಂಟರಗಾಳಿಯ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತೆ.